ಮಾಧವ್ ಸರ್, ಒಂದೇ ಒಂದು ಲಾಸ್ಟ್ ಕ್ವೆಶ್ಚನ್ ಕೇಳ್ಬೋದಾ? ಶೋರ್. ನಿಮ್ಮ ಲೈಫ್ನಲ್ಲಿ ಸಂಗಾತಿ ಬರೋ ಯಾವ ಚಾನ್ಸೂ ಇಲ್ಲ ಅಂತೀರಾ, ಅಥವಾ ಅವರೇ ಏನಾದರೂ ನಿಮ್ಮ ಸಂಗಾತಿ ಆದರೆ? ಎರಡು ಪ್ರಶ್ನೆ ಕೇಳಿದ್ರಿ. ಮೀಡಿಯಾದವ್ರಿಗೆ ಎಷ್ಟು ಪ್ರಶ್ನೆ ಕೇಳಿದ್ರು ಸಮಾಧಾನ ಅನ್ನೋದೇ ಇರೋದಿಲ್ಲ ನೋಡಿ. ಸಾದಾ ಸೀದಾ. ಓ ತಾತ, ಅಜ್ಜ, ಅಂಕಲ್. ನೈಗದ್ ಬಿತ್ತು, ಅದೆಲ್ಲ ಬಿಡು. ಅಲ್ಲಿ ಏನು ನಡೀತಿದೆ? ಮಾಧವ್ ಸಾಬ್ ಫೋಟೋ ಯಾರ್ದೋ ಒಬ್ಬರ ಜೊತೆಗೆ ಬಂದಿತ್ತಲ್ಲ, ಅದನ್ನ ಕ್ಲಿಯರ್ ಮಾಡೋದಕ್ಕೇನೆ ಇಂಟರ್ವ್ಯೂ. ಮಾಧವ ಅನ್ನೋದು ನನ್ನ ಹೆಸರಷ್ಟೇ ಸಮನ್ವಿತ, ಹಾಗಂತ ನನ್ನನ್ನು ಭಗವಂತ ಅಂತ ಅಂದ್ಕೋಬೇಡಿ. ಯಾರ ಜೀವನದಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ನನಗೆ ಸಿಕ್ಕಿರೋ ಜೀವನದಲ್ಲಿ ನಾನು ತುಂಬ ತೃಪ್ತ. ನನ್ನ ಹಣೆಯಲ್ಲಿ ಏನು ಬರೆದಿದೆ ಅಂತ ನನಗೆ ಓದೋಕ್ಕಾಗಲ್ವಲ್ಲ. ಈ ಇಂಟರ್ವ್ಯೂ ಮಾಡ್ತಿರೋದು ನನ್ನ ಜೀವನದಲ್ಲಿ ಹೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋಕ್ಕಲ್ಲ. ಯಾಕೆಂದರೆ ನಾನು ಸಾಮಾಜಿಕ ಜೀವನದಲ್ಲಿರೋನು. ಇಂಥ ಸುದ್ದಿಗಳು ನನ್ನನ್ನು ಹೆಚ್ಚು ಅಲ್ಲಾಡಿಸದೇ ಇರ್ಬೋದು, ಆದರೆ ನನ್ನ ಜೊತೆ ಫೋಟೋದಲ್ಲಿರೋರು ಅತ್ಯಂತ ಸರಳ ವ್ಯಕ್ತಿ. ಇಂಥ ಸುದ್ದಿನೆಲ್ಲ ಸಹಿಸ್ಕೊಳ್ಳೋದು ಅವರಿಗೆ ಕಷ್ಟ. ತನ್ನ ಮನಸ್ಸಲ್ಲಿ ಏನು ಇಲ್ದಿರುವಾಗ ಯಾಕೆ ಹೀಗೆಲ್ಲ ಅಂತ ತುಂಬ ನೊಂದ್ಕೋತಾರೆ. ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಅಂಟಬಾರದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಇಂಟರ್ವ್ಯೂಗೆ ಒಪ್ಕೊಂಡೆ. ಇದನ್ನು ಇಲ್ಲಿಗೆ ಸೀಮಿತ ಮಾಡಿದ್ರೆ ಒಳ್ಳೆಯದಲ್ವ ಸಮನ್ವಿತ? ಶ್ಯೂರ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಮಾಧವ್ ಸರ್ ನಮಗೆ ಈ ಇಂಟರ್ವ್ಯೂ ಕೊಟ್ಟಿದ್ದು ಆ ಫೋಟೋದಲ್ಲಿರೋ ಮಹಿಳೆಗೆ ಯಾವುದೇ ರೀತಿಯಾದ ಕಪ್ಪು ಚುಕ್ಕೆ ಬರಬಾರ್ದು ಅಂತ. ಮಹಿಳೆಯರ ಬಗ್ಗೆ ಇವ್ರಿಗಿರೋ ಗೌರವಕ್ಕೆ ಶರಣಾಗ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾಧವ್ ಸರ್, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆಫ್ ದ ರೆಕಾರ್ಡ್ ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ನೀವು ಉತ್ತರ ಕೊಡುವಾಗ ನಿಮ್ಮ ಗೆಳತಿಯ ಪರ್ಸ್ಪೆಕ್ಟಿವ್ ಇಂದಾನೇ ಉತ್ತರ ಕೊಟ್ರಿ. ಅವ್ರ ಮನಸ್ಸಿನಲ್ಲಿ ಇಂಥ ಭಾವನೆಗಳಿಲ್ಲ ಅಂತ ಹೇಳಿದ್ರಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಇಂಥ ಭಾವನೆ ಇದೆಯೋ ಇಲ್ವೋ ಅಂತ ಹೇಳಲೇ ಇಲ್ವಲ್ಲ. ನಿಮಗೆ ಅವ್ರ ಮೇಲೇನಾದರೂ ನೀವು ಕೇಳೋ ಪ್ರಶ್ನೆನೇ ಸರಿ ಅನ್ನಿಸ್ತಿಲ್ಲ ಸಮನ್ವಿತ. ಅವ್ರ ಬಗ್ಗೆ ನನಗೆ ಕಾಳಜಿ ಇದೆ, ಮಮತೆ ಇದೆ. ಅವ್ರ ಜೊತೆಲಿದ್ದಾಗ ನನಗೆ ಸೆಕ್ಯೂರ್ ಅನ್ಸೋ ಫೀಲಿಂಗ್ ಇದೆ. ಇಷ್ಟು ತಿಳ್ಕೊಂಡ್ರೆ ಸಾಕಲ್ವಾ? ಮಾಧವ್ ಸರ್, ಇಂಟರ್ವ್ಯೂ ಶುರು ಆದಾಗಿಂದ ನೋಡ್ತಾ ಇದ್ದೀನಿ, ನೀವೆಲ್ಲೂ ಅವ್ರ ಹೆಸರು ಹೇಳದೆ ಅವರನ್ನ ಪ್ರೊಟೆಕ್ಟ್ ಮಾಡಿದ್ರಿ. ತಮ್ಮ
ನಮ್ಮ ಬಗ್ಗೆ ಮೀಡಿಯಾದಲ್ಲಿ ಕೆಟ್ಟ ಸುದ್ದಿ ಹಬ್ಬಿದೆ ಅಂತ ಗೊತ್ತಾದಾಗ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಫಸ್ಟು ಈ ಸುದ್ದಿಯಿಂದ ಹೊರಗೆ ಹೇಗೆ ಬರೋದು ಅಂತ ಯೋಚನೆ ಮಾಡಿರೋರು. ಆದರೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಅಂಟಬಾರ್ದು ಅಂದ್ರಿ. ತುಂಬ ಪ್ರೀತಿ ಮಾಡೋವಾಗ ಮಾತ್ರ ಸರ್ ಯಾರ್ದಾದ್ರೂ ಬಗ್ಗೆ ಇಷ್ಟೊಂದು ಕಾಳಜಿ ಬರೋದು. ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇರಬಹುದು, ಆದರೆ ನಿಮ್ಮ ಮೌನದಲ್ಲಿ ನನಗಿನ್ನೂ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ ಮಾಧವ್ ಸರ್. ಓಕೆ ದೆನ್, ನಾನು ಬರ್ತೀನಿ. ಥ್ಯಾಂಕ್ ಯು. ಯಾಕೆ ಸಮರ್, ತಾತನ ಹತ್ರ ಕೆಲಸ ಕಳ್ಕೊಂಡಿರೋ ವಿಷಯ ಯಾಕೆ ಹೇಳಲಿಲ್ಲ ನೀನು? ರಜಾ ಹಾಕಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ದೆ? ಅಭಿಜಿತ್ ಏನು ಅಂತ ತಾತಂಗೂ ಗೊತ್ತಲ್ವಾ? ನೀನಿರೋ ವಿಷಯನ ಹೇಳಿದಿದ್ರೆ ಅವರು ಅರ್ಥ ಮಾಡ್ಕೊಂಡಿರೋರು, ಅವ್ರಿಗೆ ತೋಚಿದ ಪರಿಹಾರ ಕೊಟ್ಟಿರೋರು. ಇಂಥ ಸಮಯದಲ್ಲಿ ಮಾರಲ್ ಸಪೋರ್ಟ್ ಮುಖ್ಯ. ಇಂಥ ವಿಷಯ ಮುಚ್ಚಿಟ್ರೆ ಮುಂದೆ ನಮಗೆ ಸಮಸ್ಯೆ ಅಲ್ವೇನೋ? ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು ಸಿರಿ. ಇಷ್ಟು ದಿನ ದಂಡ್ಪಿಂಡ ಅಂತ ಕರೆದಾಗ ನನಗೆ ಪ್ರೀತಿಯಿಂದ ಕರೀತಾ ಇದ್ದಾರೆ ಅಂತ ಅನಿಸ್ತು. ಕೆಲಸ ಹೋದ್ಮೇಲೆ ಕರೆದ್ರೆ ಗೇಲಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಮ್ದೊಳ್ಳೆ ಕತೆ ಆಯ್ತಲ್ಲೋ. ತಾತನ್ ವಿಷಯ ಗೊತ್ತಿದ್ರೆ ನಿನ್ನ ಹಾಗೆ ಕರೀತಿದ್ರ? ಅವ್ರಿಗಷ್ಟು ಸೂಕ್ಷ್ಮತೆ ಅರ್ಥ ಆಗಲ್ವೇನೋ? ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಪೇಷನ್ಸ್ ಕಳ್ಕೊಳ್ತಿದ್ಯಾ ಸಮರ್. ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ನಾನು ಇಷ್ಟು ಫ್ರಸ್ಟ್ರೇಷನ್ ಇದೀನಿ ಗೊತ್ತಾ? ಅರ್ಥ ಆಗ್ತಿದೆ ಸಮರ್ಥ್. ನಿನ್ನ ಸಿಚುಯೇಷನ್ ಅರ್ಥ ಮಾಡ್ಕೊಂಡಿರೋದಕ್ಕೆ ಅಲ್ವಾ ನಿನ್ನೆಯಿಂದ ನೀನು ಎಷ್ಟೇ ಇಂಪೇಷಂಟ್ ಆಗಿ ಬಿಹೇವ್ ಮಾಡ್ತಿದ್ರು ನಾನು ಕಾಮಾಗಿರೋದು. ಎಲ್ಲೋ ಆಚೆ ಹೋಗಿ ಬರ್ತೀನಿ ಅಂತ ಹೋದೆ, ಬಂದಾಗ್ಲಿಂದ ಕೋಪ ಮಾಡ್ಕೊಂಡಿದ್ಯಾ. ಏನಾಯ್ತು? ನನ್ನ ಫ್ರೆಂಡ್ ಒಬ್ಬ ನನ್ನ ಹತ್ರ ಸಾಲ ತಗೊಂಡಿದ್ದ. ಅವನ್ನ ಮೀಟ್ ಮಾಡಿ ಅದನ್ನು ವಾಪಸ್ ಕೇಳಕ್ಕೆ ಹೋಗಿದ್ದೆ. ಆದರೆ ನೋಡು ಬಾಸು, ಅವನ ಕಷ್ಟ ಅಂತ ಬಂದಾಗ ನಾನು 1 ಸೆಕೆಂಡ್ ಯೋಚನೆ ಮಾಡಿದವನು ಸಹಾಯ ಮಾಡಿದೆ. ಆದರೆ ಈಗ ನನಗೆ ಕಷ್ಟ ಇದೆ, ಕೊಟ್ಟಿರೋ ದುಡ್ಡು ವಾಪಸ್ ಕೊಡು ಅಂತ ಕೇಳಿದ್ರೆ ಆಗಲ್ಲ ಅಂತ ಕೈ ಎತ್ಬಿಟ್ಟ. ಅದಕ್ಕೆ ಫ್ರಸ್ಟ್ರೇಟ್ ಆಗಿದ್ದೀನಿ. ನನ್ನ ಆಫೀಸ್ದು ಸೆಟಲ್ಮೆಂಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಜೊತೆಗೆ ಅಭಿಜಿತ್ ಎಲ್ಲದಕ್ಕೂ ಕಲ್ಲಾಗ್ತಾನಂತ ಭಯ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಕಣ, ವೆಯ್ಟ್ ಮಾಡೋಣ. ಆದರೆ ನೀನು ಯಾಕೆ ಇಷ್ಟು ರೆಸ್ಟ್ಲೆಸ್ ಆಗಿ ಆಡ್ತಾ ಇದೆಯಾ? ಹೋಗಿರೋದು ಒಂದು ಕೆಲಸ ಅಷ್ಟೇ ಸಮರ್ಥ್, ಸಿಗತ್ತೆ. ಆದರೆ ಜೀವನದಲ್ಲಿ ಯಾವತ್ತೂ ಇಷ್ಟು ಹೋಪ್ಸ್ ಕಳ್ಕೋಬಾರ್ದು. ನಿನ್ಮೇಲೆ ನೀನು ನಂಬಿಕೆ ಇಟ್ಕೋ. ಹೇಗೆ ನಂಬಿಕೆ ಇಟ್ಕೊಳ್ಳಿ ಸಿರಿ? ನೀನು ನನ್ನ ನೆನ್ನೆಯಿಂದ ಸಿಂಪತಿಯಿಂದ ನೋಡ್ತಾ ಇದೆಯಾ. ನನಗದು ಇಷ್ಟ ಆಗ್ತಾ ಇಲ್ಲ. ಈ ವಿಷಯ ಅಮ್ಮಂಗೂ ತಾತಂಗೂ ಗೊತ್ತಾದ್ರೆ ಅವರು ನನ್ನ ಅಯ್ಯೋ ಪಾಪ ಅನ್ನೋ ಥರ ನೋಡ್ತಾರೆ. ನಂಗೆ ಫೇಸ್ ಮಾಡೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೋ. ನೀನು ಯಾಕೆ ಅದನ್ನು ಸಿಂಪತಿ ಅನ್ಕೊಳ್ತೀಯಾ?
ಅದು ಕನ್ಸನ್ ಕಣೋ. ವಾಟ್ ಎವರ್, ಸ್ವಲ್ಪ ದಿನ ನನ್ನ ಪಾಡಿ ನನಗೆ ಇರಕ್ಕೆ ಬಿಟ್ಬಿಡು. ನಾನು ಏನು ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತೀನಿ. ಆದಷ್ಟು ಬೇಗ ಬೇರೆ ಕೆಲಸ ಹುಡುಕ್ತೀನಿ. ಇದ್ರ ಮಧ್ಯ ನೀನು ನಾನು ಮಾಡಬೇಕಾದ್ರೆ ಒಂದೇ ಒಂದು ಹೆಲ್ಪ್ ಅಂದರೆ ಈ ವಿಷಯನ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ. ಜೊತೆಗೆ ನನ್ನ ವಿಷಯದಲ್ಲಿ ಸ್ವಲ್ಪ ದಿನ ತಲೆ ಹಾಕದೇ ಇದ್ರೆ ಅದೇ ನಂಗೆ ಸಮಾಧಾನ. ಪ್ಲೀಸ್. ಶೇಷು, ಆ ಹೊತ್ತು ನೀನು ಹಾಲಿನ ಪ್ಯಾಕೆಟ್ಗಳನ್ನು ಎತ್ಕೊಂಡು ಹೋಗ್ತಿದ್ದಾಗಲೇ ನನಗೆ ಡೌಟ್ ಬಂತು, ಎಲ್ಲೋ ಏನೋ ಸರಿ ಇಲ್ಲ ಅಂತ. ಅಲ್ಲ ಕಣೋ, ನನ್ನನ್ನು ನಿನ್ನ ಬೆಸ್ಟ್ ಫ್ರೆಂಡು ಅಂತ ಹೇಳ್ತೀಯ. ಹೋಟೆಲಲ್ಲಿ ಕೆಲಸಕ್ಕೆ ಸೇರೋ ಬದಲು ನಮ್ಮನೆಗೆ ಬಂದಿದ್ದರೆ ಆಗ್ತಿರ್ಲಿಲ್ವೇನೋ? ನನಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ, ನಿನಗೆ ನಾನಿದ್ದೀನಿ ಅಂತ ಹೇಳಿದ್ದೆ ತಾನೆ. ನನಗೆ ಯಾರೂ ಇಲ್ಲ ಅಂತ ಅನ್ಸೇ ಇಲ್ಲ ದತ್ತಣ್ಣ. ಯಾಕಂದರೆ ನನ್ನ ಜೊತೆ ಗೋದಾವರಿ ಇದ್ಲಲ್ಲ, ಅವಳು ಇದ್ದದ್ದಕ್ಕೆ ಅವಳು ಕೂಡ ನನ್ನ ಜೊತೆ ಹೋಟ್ಲಲ್ಲಿ ಪಾತ್ರೆ ತೊಳೆಯೋ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಲು. ಬೇರೆ ಯಾರಾದರೂ ಆಗಿದ್ದಿದ್ರೆ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿರೋದು ನೋಡಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋರು. ಪಾಪ ಅವಳು ಹಾಗೆ ಮಾಡಲಿಲ್ಲ, ಅಲ್ಲಿಯೂ ಅವಳು ನನ್ನ ಜೊತೆ ನಿಂತಳು. ದತ್ತಣ್ಣ, ಅವಳ ಬೆಲೆ ಮನೇಲಿ ಇರುವಾಗ ನನಗೆ ಗೊತ್ತಾಗಿರಲಿಲ್ಲ. ಆದರೆ ಸೊಸೆ ಆಚೆ ಹಾಕಿದಾಗ ಅವಳಿಗೆ ನಾನು, ನನಗೆ ಅವಳು ಅಂತ ಆಗೋಯ್ತಪ್ಪ. ನೀ ಏನೇ ಹೇಳ್ದತ್ತ, ಕೊನೆಗಾಲದಲ್ಲಿ ಒಬ್ಬರು ಬೇಕು ಕಣ. ಅದು ಬಿಡು, ಮಾಧವ್ ಸರ್ ಇಲ್ಲ ಅಂದಿದ್ರೆ ನಮ್ಮ ಕತೆ ಏನಾಗ್ತಿತ್ತೋ ಏನೋ ದತ್ತಣ್ಣ. ಈ ವಯಸ್ಸಿನಲ್ಲೂ ಗೌರವದಿಂದ ಬದುಕೋ ಹಾಗೆ ಒಂದು ದಾರಿ ಮಾಡಿಕೊಟ್ರು. ತಂಪು ಹೊತ್ತಲ್ಲಿ ನೆನೆಸ್ಕೋಬೇಕು ಆ ಪುಣ್ಯಾತ್ಮನ. ಶೇಷು, ಈಗ ಇಂಟರ್ವ್ಯೂ ನಡೀತಿತ್ತಲ್ಲ, ಅದರಲ್ಲಿ ಅವನು ಇಡೀ ಇಂಟರ್ವ್ಯೂನಲ್ಲಿ ನೀನು ತುಳಸಿ ವಿಚಾರನ ನೇರವಾಗಿ ಏನೂ ಹೇಳಲಿಲ್ಲ. ಆದರೆ ನೀ ಹೇಳದೇ ಇದ್ದರೂ ನನಗೆ ಎಲ್ಲ ಅರ್ಥ ಆಗಿದೆ ಮಾಧವ. ಆದರೆ ನಾನು ಅಂದುಕೊಂಡಿರೋದು ತಪ್ಪ ಸರಿನಾ ಗೊತ್ತಿಲ್ಲ. ಅರೆ ದತ್ತ, ನೀವು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಸದಾ ಈಗ ಹೇಳ್ದ. ಯಾಕಪ್ಪ, ನಾ ಬರೋವಾಗ ಡಂಗುರ ಹೊಡ್ಕೊಂಡೇ ಬರಬೇಕಾ? ಒಳ್ಳೆ ದತ್ತ, ಏನು ತಗೋತೀರಾ? ಏನು ಬೇಡ ಚಪ್ಪಲಿ ಕಳ್ಳ. ನೀನು ಶೇಷುಗೆ ಮಾಡಿರೋ ಉಪಕಾರಕ್ಕೆ ನನ್ನ ಹೊಟ್ಟೆ ತುಂಬೋಯ್ತು. ಇನ್ನು ನಾನೇ ನಿನಗೇನಾದ್ರು ಕೊಡಿಸ್ಬೇಕು. ಏನು ಬೇಕು ಕೇಳೋ, ಕೊಡಿಸ್ತೀನಿ. ಏನು ತಗೊಳ್ತೀಯ ಅಂತ ಹೇಳಿದ್ರೆ ಕೊಡಿಸ್ಬೋದು. ಅದೆಲ್ಲ ನಮ್ಮಿಬ್ಬರಿಗೂ ಅಭ್ಯಾಸ ಇಲ್ವಲ್ಲ ದತ್ತ. ಮಾವ, ಯಾವಾಗ ಬಂದ್ರಿ? ಬಂದು ಬಹಳ ಹೊತ್ತಾಯ್ತಮ್ಮ. ಶೇಷುನ ವಿಚಾರಿಸ್ಕೊತಿದ್ದೆ. ಅವನ ಕಾಲು ಇಳಿದು ಬಹಳ ದಿವಸ ಆಗಿತ್ತು ನೋಡು. ಮಾಧವ್ ಅವರೇ, ನೀವು ಬೇರೆ ಯಾರ್ದೋ ಚೆಕ್ನ ನಮ್ಗೆ ಕೊಟ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹಾಗೇನಿಲ್ವಲ್ಲ ತುಳಸಿ ಅವರೇ? ಅಲ್ಲ, ಇದರಲ್ಲಿ 1,10,000 ಅಂತ ಇದೆ. ಹೌದು, ಸರಿಯಾಗೇ ಇದೆಯಲ್ಲ.
ಜೊತೆಗೆ ಇದ್ರ ಮೇಲೆ ನಿಮ್ಮ ಹೆಸರು ಇದೆಯಲ್ಲ, ಇದೇ ನಿಮ್ಮ ಸಂಬಳ. ಇಷ್ಟೊಂದು ಸಂಬಳನ? ಅಲ್ಲ, ನಾನು ಏನು ಕೆಲಸ ಮಾಡಿದೆ ಅಂತ? ನಿಮಗಿಂತ ಮೊದಲು ರಾಜೇಶ್ ಅಂತ ಶೆಫ್ ಇದ್ರಲ್ಲ, ಅವ್ರಿಗೂ ನಾವು ಇಷ್ಟೇ ಪೇ ಮಾಡ್ತಾ ಇದ್ದಿದ್ದು. ಅವ್ರಿಗೆ ಹೋಲಿಸಿದ್ರೆ ನೀವು ಜಾಸ್ತಿನೇ ಕೆಲಸ ಮಾಡಿದ್ದೀರಾ, ಹೊಸ ಹೊಸ ರೆಸಿಪೀಸ್ನ ಇಂಟ್ರಡ್ಯೂಸ್ ಮಾಡಿದ್ದೀರಾ. ನಿಮಗೆ ಇದಕ್ಕಿಂತ ಜಾಸ್ತಿ ಕೊಡಬೇಕಾಗಿತ್ತು. ಕೆಲವು ತಿಂಗಳುಗಳಲ್ಲಿ ಇದ್ರ ಬಗ್ಗೆ ಯೋಚಿಸೋಣ ಅಂತ ಈಗ ಇಷ್ಟೇ ಕೊಡ್ತಾ ಇದ್ದೀವಿ. ಆದರೂ ಮಾಧವ್ ಅವರೇ, ನನಗೆ ಇಷ್ಟು ಸಂಬಳ? ತುಳಸಿ, ನಿನಗೆ ಮನೇನ ಬಿಟ್ಟರೆ ಬೇರೆ ಜಗತ್ತೇ ಗೊತ್ತಿರಲಿಲ್ಲ. ಇದು ನಿನ್ನ ಪ್ರಾಮಾಣಿಕತೆಗೆ ಚಪ್ಪಲಿ ಕಳ್ಳ ಕೊಡ್ತಿರೋ ಬೆಲೆ, ಜೊತೆಗೆ ನಿನ್ನ ಶ್ರಮಕ್ಕೆ ನೀನು ಗಳಿಸ್ತಿರೋ ಪ್ರತಿಫಲ ಅಂತ ಅನ್ಕೋ. ಸರಿಯಾಗಿ ಹೇಳಿದ್ರಿ ದತ್ತ. ಆದರೂ ನಿಮಗೆ ಅಂತಲ್ಲ ತುಳಸಿಯವರೇ, ಈ ಪೋಸ್ಟ್ಗಿರೋ ಸಂಬಳನೇ ಇಷ್ಟು. ಅವನು ಹೇಳ್ತಾ ಇದ್ದಾನಲ್ಲ, ಇನ್ನೇನು ಕಣಿ ನಿಂದು. ತಗೋ ಇಟ್ಕೋ. ಸರಿ, ನಾನೇನು ಬರ್ತೀನಿ ಚಪ್ಪಲಿ ಕಳ್ಳ. ಶೇಷೋ, ಬರ್ತೀನಿ ಕಣ. ಹಾಂ, ಫೋನ್ ಮಾಡ್ತೀರೋ ಅವಾಗ ಅವಾಗ. ಆಯ್ತು, ನಡಿ. ಅರೆ ಚಲವಾ, ನಾಣಿ, ಸೀನಾ, ಏನ್ರು ಎಲ್ಲ ಒಟ್ಟೊಟ್ಟಿಗೆ ಮನೆಗೆ ದಾಳಿ ಮಾಡಿಬಿಟ್ಟಿದ್ದೀರಿ? ಹಾಂ, ಏನಪ್ಪ, ಎಲ್ಲಾದರೂ ಪಂಚಾಯತಿ ಗಿಂಚಾಯತಿ ಇದೆಯಾ? ಬರಬೇಕಾ ನಾನು? ಎಲ್ಲೂ ಬೇಡ ದತ್ತಣ್ಣ, ನಿಮ್ಮನೆ ಪಂಚಾಯತಿಗೆ ಬಂದಿರೋದು. ಏನ್ರು ಏನು ತಮಾಷೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ ದತ್ತಣ್ಣ, ನೇರವಾಗಿ ವಿಷಯ ಹೇಳ್ತೀವಿ ಕೇಳಿ. ಮೊನ್ನೆ ನ್ಯೂಸ್ ಪೇಪರಲ್ಲಿ ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಜೊತೆ ಇದ್ದ ಹೆಂಗಸು ಬೇರೆ ಯಾರೂ ಅಲ್ಲ, ನಿಮ್ಮ ಸೊಸೆನೆ ಅಂತ ಎಲ್ರಿಗೂ ಗೊತ್ತಾಗಿದೆ ದತ್ತಣ್ಣ. ಅದಕ್ಕೆ ನಿಮ್ಮ ಜೊತೆನಲ್ಲಿ ಸೀನಿಯರ್ ಕ್ಲಬ್ ಹೋಗೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳು. ಅವ್ರನ್ನ ವಿರೋಧ ಮಾಡ್ಕೊಂಡು ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ ದತ್ತಣ್ಣ. ಶರ್ವಾ, ಶೀನಾ, ಏನ್ರೋ ಇದೆಲ್ಲ? ನಮ್ಮ ಶೇಷು ಇಲ್ವಾ, ಅವನ ಸೊಸೆನೆ ಈ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡ್ತಿದ್ದಾಳೆ. ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ, ಈಗ ಅವ್ರ ಮನೆಯಲ್ಲಿ ಹತ್ತು ಉರಿತಿದೆ ಅಂತ.